ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ನಾನು ಸಾಹಿತ್ಯ. ಬಹಳವಾಗಿ ಈಗ ಕೆಲವೊಂದಿಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಆಷಾಢ ಮಾಸ ಅಂತಂದರೆ ಶುಭ ಸಮಾರಂಭಗಳು ಮಾಡೋದು ಬಹಳ ಕಷ್ಟ. ಆಲ್ರೆಡಿ ಈ ಒಂದು ಆಷಾಢ ಮಾಸದಲ್ಲಿ ಮದುವೆ ಆಗಿರಬಹುದು, ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಹಾಗಾದರೆ ಯಾಕೆ ಮಾಡಬಾರ್ದು ಅನ್ನುವ ಕೆಲವೊಂದಿಷ್ಟು ಪ್ರಶ್ನೆ ಇದೆ. ಅದರ ಜೊತೆಗೆ ಅತ್ತೆ ಸೊಸೆ ಬಹಳ ಪ್ರಮುಖವಾಗಿ ಒಂದೇ ಬಾಗಿಲಿನಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಏನಾದರೂ ಸೈಂಟಿಫಿಕ್ ರೀಸನ್ ಇದೆಯಾ? ಅದರ ಜೊತೆಗೆ ಈಗ ಆಷಾಢ ಮಾಸ ಅಂತಂದರೆ ಅತಿ ಹೆಚ್ಚಾಗಿ ನಾವು ನೋಡಿರುವಂಥದ್ದು ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವತಾ ಆರಾಧನೆಯನ್ನು ಮಾಡ್ತೀವಿ. ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ. ಅದೆಲ್ಲದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಉಷಾ ಅವರು, ಗೃಹಿಣಿ. ಬನ್ನಿ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಅದರ ಜೊತೆಗೆ ಇನ್ನು ಗುರೂಜಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಶ್ರೀನಿವಾಸ್ ಗುರೂಜಿ ಅವರು ಬಹಳ ಪ್ರಖ್ಯಾತ ಗುರುಗಳು. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮೊದಲಿಗೆ ನಿಮ್ಮಿಂದಲೇ ಕಾರ್ಯಕ್ರಮ ನಾನು ಶುರು ಮಾಡ್ತೀನಿ. ಈಗ ಆಷಾಢ ಮಾಸ ಅಂತಂದರೆ ಅತಿ ಹೆಚ್ಚಾಗಿ ನಾವು ನೋಡೋದು ದೇವತಾ ಕಾರ್ಯಗಳಲ್ಲಿ ತೊಡಗಿಕೊಳ್ತೀವಿ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತೀವಿ. ಆದರೆ ಕೆಲವೊಂದಿಷ್ಟು ಗೊಂದಲ ಇರೋದೇನು ಅಂತಂದರೆ ಅತ್ತೆ ಸೊಸೆ ಒಟ್ಟಿಗೆ ಇರಬಾರ್ದು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಒಟ್ಟಿಗೆ ಇರಬಾರ್ದು? ಒಟ್ಟಿಗೆ ಇದ್ದರೆ ಏನಾದರೂ ಸಮಸ್ಯೆ ಆಗುತ್ತಾ, ಹೇಗೆ? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯಾ ಮುನಮಧ್ಯವ ಅಸ್ಮದಾಚಾರ್ಯವರ್ಯಂತ ಮುಂದೆ ಗುರುಪರಂಪರ ಯೋನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪಂಚ. ವಿಶೇಷವಾಗಿ ಆಷಾಢ ಮಾಸ ಅಂತ ಬಂದಾಗ ನಮ್ಮ ತಲೆಯಲ್ಲಿ ಬರುವಂಥ ಮೊದಲು ಏನು ಅಂತಂತಂದರೆ ಒಂದು ವಿಶ್ರಾಂತಿಯ ಮಾಸ ಅಂತ ಹೇಳ್ಬೋದು. ಜೊತೆಯಲ್ಲಿ ಹೆಂಗಳಿಯರಿಗೆ ಹೊಸದಾಗಿ ಮದುವೆಯಾದಂಥವರಿಗೆ ತವರು ಮನೆಗೆ ಹೋಗುವಂತಹ ಭಾಗ್ಯ ಸಿಗುವಂತಹ ಒಂದು ಮಾಸ. ಇದನ್ನು ಬಿಟ್ಟರೆ ಮತ್ತೆ ನಿಮಗೆ ಈ ಥರ ಅವಕಾಶಗಳು ಸಿಗೋದಿಲ್ಲ. ವರ್ಷದಲ್ಲಿ ಮದುವೆಯಾದವ್ರಿಗೆ ಮಾತ್ರ ಆಷಾಢ ಮಾಸದಲ್ಲಿ ತವರು ಮನೆಗೆ ಹೋಗುವಂತಹ ಯೋಗ. ಅದನ್ನು ಬಿಟ್ಟರೆ ಮತ್ತೆ 2ನೇ ವರ್ಷ 3ನೇ ವರ್ಷ ಇರೋದಿಲ್ಲ. ಸೆಕೆಂಡ್ ಏನಂದರೆ, ಈ ಮಾಸದಲ್ಲಿ ವಿಶೇಷವಾಗಿ ದೇವಿಯ ಉಪಾಸನೆ ಆಗುವಂತಹ ವಿಶೇಷವಾದಂತಹ ಮಾಸ. ದೇವಿಯ ಉಪಾಸನೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವೊಂದು ಪ್ರಶ್ನೆಯನ್ನು ಹೇಳಿದ್ರಿ, ಈ ಮಾಸದಲ್ಲಿ ಏನಕ್ಕೆ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಓಡಾಡಬಾರ್ದು ಅನ್ನುವಂಥ ಒಂದು ಪ್ರತೀತಿ ಅಂತ ಇಟ್ಕೊಂಡಾಗ, ಮೊದಲು ಮದುವೆಯಾದಂತಹ ಕನ್ಯೆ ಆಷಾಢ ಮಾಸದಲ್ಲಿ ಇರಬಾರ್ದು. ಒಂದು ಕಾರಣ ಏನಂತಂದರೆ, ಈ ಆಷಾಢ ಮಾಸದಲ್ಲಿ ಸತಿಪತಿಗಳು ಒಂದಾದಾಗ ಮಗು ಹುಟ್ಟುವಂತಹ ಜನನ ಕಾಲ ಬಂದು ತುಂಬ ಶೀತಮಯವಾದಂತಹ ವಾತಾವರಣದಲ್ಲಿರುತ್ತೆ. ಮಗುವಿನ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀಳುತ್ತೆ ಎಂದ ಒಂದು ಉದ್ದೇಶಕ್ಕೆ ಇದನ್ನು ತವರು ಮನೆಗೂ ಕಳಿಸುವಂಥ ಒಂದು ಪ್ರತೀತಿ. ಸೆಕೆಂಡ್ ಇನ್ನೊಂದೇನಂತ ಅಂದರೆ, ಮಾತೃರೂಪದಲ್ಲಿ ಕಾಣುವಂತಹ ಅತ್ತೆ ಈ ಆಷಾಢ ಮಾಸದ ಈ ಸಂದರ್ಭಗಳಲ್ಲಿ ಅವಳು ವ್ಯಾಘ್ರ ರೂಪವನ್ನು ತಾಳಬಹುದು. ಜೊತೆಯಲ್ಲಿ ಒಂದು ಆ ಹೊಸದಾಗಿ ಬಂದಂತಹ ಹೆಣ್ಣಿನ ಮೇಲೆ ಆ ಪ್ರಭಾವಗಳು ಬಿದ್ದು ಬೇರೆ ಬೇರೆ ಗಲಾಟೆಗಳಿಗೋ ಗೊಂದಲಗಳಿಗೋ ಒಂದು ಗುರಿಯಾಗುವಂಥ ಸಾಧ್ಯತೆಗಳು ಈಗ ಆಷಾಢ ಮಾಸದಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಓಡಾಡಬಾರ್ದು. ಅವರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೊರಗಡೆ ಇದ್ದು ಈ ಕಾಲವನ್ನು ಕಳೆದ ನಂತರದಲ್ಲಿ ಬಂದರೆ ಅವರ ಒಂದು ಮನಸ್ಸಿನ ಸ್ಥಿತಿಗಳು ತುಂಬ ತೆಳುವಾದಂಥ ವಾತಾವರಣದಲ್ಲಿರುತ್ತೆ ಅನ್ನೋ ಒಂದು ಪ್ರತೀತಿಯನ್ನು ಹಾಕ್ಕೊಳ್ತೇವೆ. ಮತ್ತು ಹೆಂಗಳೆಯರು ಅತ್ಯಂತ ಖುಷಿ ಪಡುವಂತಹ ಉಪಾಸನೆಯಲ್ಲಿ ತೊಡಗುವಂತಹ ಈ ಆಷಾಢ ಮಾಸವನ್ನು ನಾವು ದೇವಿಯ ಉಪಾಸನೆಗೋಸ್ಕರ ತೆಗೆದುಕೊಳ್ತೀವಿ. ಅದರಲ್ಲೂ ಸಹ ಮಹಾಲಕ್ಷ್ಮಿಯ ಉಪಾಸನೆಯಲ್ಲಿ ನೋಡಿ 6 ವಾರಗಳ ಪೂಜೆನ ನಾವು ಮಾಡ್ತೇವೆ. ಈ ಆಷಾಢ ಮಾಸದಲ್ಲಿ ಬಂದರೆ 4 ಆಷಾಢ ಮಾಸದ 4 ಶುಕ್ರವಾರ ಸಿಗುತ್ತೆ. ಮತ್ತು ಶ್ರಾವಣ ಮಾಸದಲ್ಲಿ 2 ಶುಕ್ರವಾರಗಳು ಸಿಗುತ್ತೆ. ಶ್ರಾವಣ ಶುರುವಾದಂತಹ ಒಂದು ವಾರದಲ್ಲಿ ಒಂದಾದರೆ 5 ಆದರೆ ಇನ್ನು 6ನೇ ವಾರ ಆದ ಬಳಿಕ ವರಮಹಾಲಕ್ಷ್ಮಿ ಬೀಳುತ್ತೆ ಕರೆಕ್ಟಾಗಿ. ಈ 6 ಅನ್ನುವಂಥ ಸಂಖ್ಯೆ ಯಾವುದು ಅಂತಂದರೆ ಶುಕ್ರನ ಸಂಖ್ಯೆ. 6 ಅಂತ ಶುಕ್ರನ ಸಂಖ್ಯೆ. ಶುಕ್ರ ಅಧಿಪತಿ ಯಾವುದು ಅಂತಂದರೆ ಮಹಾಲಕ್ಷ್ಮಿಗೆ ಹಣಕಾಸಿಗೆ ಅಧಿಪತಿ ಅವನು. ಮತ್ತು ಮಾಂಗಲ್ಯ ಕಾರಕನಾದಂಥವನು ಶುಕ್ರಗ್ರಹ. ಅದಕ್ಕೋಸ್ಕರವಾಗಿ 6 ವಾರಗಳ ಸಿಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ
ಆಡಿ ಶುಕ್ರವಾರ, ಆಷಾಢ ಶುಕ್ರವಾರ ಅನ್ನುವಂಥದ್ದನ್ನು ಈ ಮಹಾಲಕ್ಷ್ಮಿ ವ್ರತಕ್ಕೋಸ್ಕರವಾಗಿ ಮಾಡಿರುವಂಥದ್ದು. ನಾವು ಬರೀ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರವೇ ಮಾಡ್ತೀವಿ ಅಂತ ನಾವು ಅಂದ್ಕೊಳ್ತಿದ್ರೆ, ಅದಕ್ಕಿಂತಲೂ ಮುಂಚಿತವಾಗಿ 5 ವಾರಗಳ ಕಾಲ ಮಹಾಲಕ್ಷ್ಮಿಯ ಉಪಾಸನೆಯನ್ನು, ಆರಾಧನೆಯನ್ನು ನಾವೆಲ್ಲವೂ ಸಹ ಆಷಾಢ ಮಾಸದಲ್ಲಿ ಆರಂಭವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಅಂತ ಬರುತ್ತೆ. ನೀವೆಲ್ಲ ವೈಷ್ಣವ ಸಂಪ್ರದಾಯಗಳಲ್ಲಿ ಬರುತ್ತೆ, ನಮ್ಮ ಸಂಪ್ರದಾಯಗಳಲ್ಲಿ ಬರುತ್ತೆ. ಪ್ರಥಮ ಏಕಾದಶಿ ಅಂತ ಅಂದರೆ ಇಲ್ಲಿಂದ ಮಹಾವಿಷ್ಣುವಿನ ಉಪಾಸನೆ ಮಾಡುವಂಥದ್ದು, ಮಹಾವಿಷ್ಣು ಜಾಗೃತನಾಗ್ತಾನೆ. ಇಲ್ಲಿಂದ ಮಹಾವಿಷ್ಣುವಿನ ಆರಾಧನೆ, ಮಹಾವಿಷ್ಣುವಿನ ಉಪಾಸನೆ ಇಲ್ಲಿಂದ ಆರಂಭವಾಗುತ್ತೆ. ಅದಕ್ಕೆ ಪ್ರಥಮ ಏಕಾದಶಿ ಅಂತ ನಾವು ಹೇಳ್ತಿರ್ತೀವಿ. ಈ ಪ್ರಥಮ ಏಕಾದಶಿಯಲ್ಲಿ ವಿಶೇಷವಾಗಿ ವಿಷ್ಣು ಉಪಾಸನೆ. ಈ ಆಷಾಢ ಮಾಸ ಬಂತು ಅಂದರೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ವಿಷ್ಣುವಿನ ಉಪಾಸನೆ, ಮಹಾಲಕ್ಷ್ಮಿಯ ಉಪಾಸನೆ. ಕೆಲವು ಮಾಸಗಳು ಕೆಲವು ದೇವರುಗಳಿಗೆ ಆಗತ್ತೆ. ಇದು ನೋಡಿ, ಇದಾದಮೇಲೆ ನಿಮಗೆ ಶ್ರಾವಣ ಮಾಸ, ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ವಿಷ್ಣುವಿನ ಉಪಾಸನೆ ಆದರೆ, ಮತ್ತು ನಿಮಗೆ ಭಾದ್ರಪದ ಮಾಸದಲ್ಲಿ ಬರುವಂಥದ್ದು ಮಹಾಗಣಪತಿ, ಮಹಾಗೌರಿಯ ಉಪಾಸನೆ ಮತ್ತು ಪಿತೃಗಳ ಉಪಾಸನೆ ಅಂತ ನಾವು ಹೇಳ್ತಿರ್ತೀವಿ. ಒಂದೊಂದು ಮಾಸಕ್ಕೂ ಸಹ ಇಂಥಂತೆ ದೇವರುಗಳ ಆರಾಧನೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಶಾಸ್ತ್ರ ಸಂಪ್ರದಾಯಗಳು. ಈ ಆಷಾಢ ಮಾಸ ಬಂದಾಗ ನಮಗೆ ಆಷಾಢ ಮಾಸವೆಲ್ಲವೂ ಸಹ ನಮಗೆ ಮಹಾವಿಷ್ಣು, ಮಹಾಲಕ್ಷ್ಮಿಯ ಉಪಾಸನೆ, ಶ್ರಾವಣದಲ್ಲಿ ಬರುವಂಥದ್ದು ಮಹಾವಿಷ್ಣು, ಮಹಾಲಕ್ಷ್ಮಿಯ ಉಪಾಸನೆ. ಇದು ವಿಶೇಷವಾದಂತಹ ಮಾಸ. ಜೊತೆಯಲ್ಲಿ ಎಲ್ಲರೂ ಸಹ ಇದರಲ್ಲಿ ತಮ್ಮ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು, ಮತ್ತು ಈ ಮದುವೆಯಾದಂಥವರು ತವರು ಮನೆಯಲ್ಲಿ ವಿಶ್ರಾಂತಿಯನ್ನು ಪಡ್ಕೊಂಡು, ಮತ್ತು ತಮ್ಮ ಅನುಭವಗಳನ್ನು ತಾಯಿ ಮಗಳಿಗೆ ಹೇಳ್ಕೊಡ್ತಾರೆ ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಭಾವನೆಗಳಲ್ಲಿ. ಈಗಿನ ಕೆಟ್ಟ ಕೆಟ್ಟ ಭಾವನೆಗಳಲ್ಲಿ ಹೇಳಬಾರ್ದು. ಉತ್ತಮವಾದಂತಹ ಸತಿಪತಿಗಳು ಒಂದಾಗಲಿಕ್ಕೆ, ಸತಿಪತಿಗಳು ಜೀವನವನ್ನು ಸುಗಮವಾಗಿ ಸಾಗಲಿಕ್ಕೆ ಏನೇನೋ ಒಂದು ಬುದ್ಧಿ ಮಾತುಗಳನ್ನು ಹೇಳಬೇಕು. ಮತ್ತು ಕೆಲವು ಈ ಸಂದರ್ಭಗಳಲ್ಲಿ ದೇವತಾ ಉಪಾಸನೆಗಳು, ಎಷ್ಟೋ ದಿನಗಳ ಹರಕೆಗಳಿರುತ್ತೆ, ಒಂದು ಪ್ರಾರ್ಥನೆಗಳಿರುತ್ತೆ, ಅದನ್ನೆಲ್ಲವೂ ಸಹ ಸಲ್ಲಿಸಲಿಕ್ಕೆ, ಇದೆಲ್ಲವೂ ಸಹ ಈ ಘಟ್ಟ ತುಂಬ ಉತ್ತಮವಾದಂತಹ ಈ ಆಷಾಢ ಮಾಸ ಅಂತ ಹೇಳ್ಬೋದು.